ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜವಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತು ನಾವು ಬೀನ್ಸ್ ಪಲ್ಯ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರ್ಸಾಕತ್ತೀವಿ. ಬರ್ರಿ ಪಲ್ಯ ಮಾಡೋಕೆ ಏನೇನು ಬೇಕಂತ ನೋಡೋಣಂತ. ಫಸ್ಟ್ ಬೀನ್ಸ್ ತೊಗೊಂಡಿವಿ ನೋಡ್ರಿ, ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿವಿ. ನೆಕ್ಸ್ಟ್ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಟಮಾಟಿ, ಮಸಾಲ, ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ, ಎಣ್ಣೆ, ಗುರೆಳ್ ಪುಡಿ ತೊಗೊಂಡಿವ್ರಿ. ಈಗ ಬರ್ರಿ ಮಾಡೋದು ಹೆಂಗಂತ ನೋಡೋಣ. ಸೊ ನೆಕ್ಸ್ಟ್ ಇವಾಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿವಿ ನೋಡ್ರಿ. ನಾವೇನು ಬೀನ್ಸ್ ತೊಗೊಂಡಿದ್ವಲ್ರಿ ಅವನೀಗ ಹುರ್ಕೋಬೇಕಾಗ್ತೈತೆ ನೋಡ್ರಿ. ಒಂಚೂರು ಎಣ್ಣೆ ಹಾಕೊಳತ್ತೀವಿ ನೋಡ್ರಿ. ಇವಾಗ ಇದನ್ನು ಒಂದು ಸ್ವಲ್ಪ ಕೈ ಆಡಿಸ್ಕೋತಾ ಹುರ್ಕೋಬೇಕ್ರಿ. ಸೊ ನೋಡ್ರಿ, ನಾವು ಈಗ ಫೈನಲ್ ಆಗಿ ಇವನ್ನ ಹುರಿದಿಟ್ಕೊಂಡಿವಿ. ಈಗ ಒಂದು ಪಾತ್ರೆ ಒಳಗೆ ಇವನ್ನ ತಗೊಂಡಿಟ್ಕೋತೀವಿ ನೋಡ್ರಿ. ಈಗ ನೋಡ್ರಿ, ನಾವು ಒಂದು ಪ್ಲೇಟ್ ಒಳಗೆ ತಗೊಂಡಿಟ್ಕೊಂಡಿವಿ. ಈಗ ಪಲ್ಯ ಮಾಡ್ಬೇಕಾ ಬರ್ರಿ ಈಗ ಮಾಡೋಣ ಅಂತ. ಗ್ಯಾಸ್ ಆನ್ ಮಾಡಿ ನಾವೇನು ಇಟ್ಕೊಂಡಿದ್ವಲ್ರಿ ಅಗಳ ಪಾತ್ರೆ ಅದನ್ನು ಇಟ್ಕೊಂಡಾತೀವಿ ನೋಡ್ರಿ. ಈಗ ಅದಕ್ಕೆ ಎಣ್ಣೆ ಹಾಕೊಳತ್ತೀವಿ ನೋಡ್ರಿ. ಇವಾಗ ಎಣ್ಣೆ ಕಾದೈತ್ರಿ, ನಾವೇನು ಹೆಚ್ಚಿಟ್ಟಿದ್ವಲ್ಲ ಆ ಉಳ್ಳಾಗಡ್ಡಿನ ಹಾಕೊಳತ್ತೀವಿ ನೋಡ್ರಿ. ಸೊ ಇದನ್ನು ಒಂದು ಸ್ವಲ್ಪ ಕೈ ಆಡಿಸ್ರಿ. ಇವನ್ನ ಒಂದು ಸ್ವಲ್ಪ ಚೆಂದಾಗ ಹುರ್ಕೋಬೇಕ್ರಿ. ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟಮಾಟಿ ಹೆಚ್ಚಿಟ್ಕೊಂಡು ಇದು ಹಾಕಾತೀವಿ ನೋಡ್ರಿ. ಸೊ ಇದನ್ನು ಕೂಡ ಕೈ ಆಡಿಸ್ರಿ. ಸೊ ನೆಕ್ಸ್ಟ್ ಇವಾಗ ಕೊತ್ತಂಬರಿನ ಹಾಕೊಳತ್ತೀವಿ ನೋಡ್ರಿ. ಇದನ್ನು ಇನ್ನೊಂದು ಸಾರಿ ಚೆಂದಾಗ ಮಿಕ್ಸ್ ಮಾಡ್ಕೊಳಮ್ರಿ. ಇವಾಗ ಅರಿಶಿನ ಪುಡಿ ಹಾಕಾತೀವಿ ನೋಡ್ರಿ. ಮಸಾಲಾನ ಹಾಕಾತೀವಿ ನೋಡ್ರಿ. ಖಾರ ಪುಡಿನ ಹಾಕೋತೀವಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀವಿ ನೋಡ್ರಿ. ಈಗ ಇದನ್ನೆಲ್ಲ ಚೆಂದಾಗ ಮಿಕ್ಸ್ ಮಾಡಬೇಕಾಗ್ತೈತೆ ನೋಡ್ರಿ. ಇವಾಗ ಈ ಬಾಜಿ ಏನಿರುತ್ತಲ್ರಿ ಅದು ಕುದ್ದು ಈ ಥರ ಎಣ್ಣೆ ಬಿಡ್ಬೇಕು. ಈಗ ಅದಕ್ಕೆ ನಾವೇನು ಹುರಿದಿಟ್ಕೊಂಡಿದ್ವಲ್ರಿ ಆ ಬೀನ್ಸನ್ನು ಹಾಕೋತೀವಿ ನೋಡ್ರಿ. ಇವಾಗ ಇದನ್ನಷ್ಟು ಸ್ವಲ್ಪ ಕೈ ಆಡಿಸ್ಕೋಬೇಕಾಗ್ತೈತೆ ನೋಡ್ರಿ. ಚೆಂದಾಗ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಅದು ಮಸಾಲ ಎಲ್ಲ ಆ ಬೀನ್ಸಿಗೆ ಕುಡ್ಕೋಬೇಕು, ಅಲ್ಲಿವರೆಗೂ ನೀವು ಚೆಂದಾಗ ಮಿಕ್ಸ್ ಮಾಡ್ಕೊರಿ. ಇವಾಗ ಇದಕ್ಕೆ ಗುರೆಳ್ ಪುಡಿನ ಹಾಕೊಳತ್ತೀವಿ ನೋಡ್ರಿ. ಇವಾಗ ಇದಕ್ಕೆ ಕುದಿಬೇಕಲ್ರಿ, ನೀರು ಹಾಕೋತೀವಿ ನೋಡ್ರಿ. ಸೊ ಫೈನಲ್ ಆಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕುದಿಯಾಕಿಡೋಣ್ರಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಕುದಿಯಾಕಿಡೋಣ್ರಿ. ಇದು ಕುದಿಯಾಕತೈತೆ ಅಂತ ಓಪನ್ ಮಾಡಿ ನೋಡೋಣ ಬರ್ರಿ. ಈಗ ನೋಡ್ರಿ, ನಮ್ಮ ಪಲ್ಯ ಕುದಿಯಾಕತೈತಿ. ಇನ್ನೂ ಕುದಿಬೇಕ್ರಿ, ಇದು ಜಾಸ್ತಿ ಕುದಿಬೇಕು. ಸೊ ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಕುದಿಯಾಕ ಬಿಡ್ಬೇಕ್ರಿ. ಸೊ ಸೇಮ್ ಅವುಗಳಿಗೆ ಚರ್ನ ಇನ್ನು ಪ್ಲೇಟ್ ಮುಚ್ಚಿ ಕುದಿಯಾಕೆ ಬಿಡೋಣ್ರಿ. ಸೊ ಈಗ ನೋಡೋಣ ಬರ್ರಿ. ಈಗ ಫೈನಲ್ ಆಗಿ ನಮ್ಮ ಬೀನ್ಸ್ ಪಲ್ಯ ರೆಡಿ ಆಗೈತಿ. ಇದನ್ನು ಸರ್ವ್ ಮಾಡ್ಬೇಕು, ಸರ್ವ್ ಮಾಡಿ ತೋರಿಸ್ತೀವಿ ಬರ್ರಿ. ಸೊ ನೋಡಿದ್ರಲ್ಲ ರೀ ಯಾವ ಥರ ಬೀನ್ಸ್ ಪಲ್ಯ ಮಾಡೋದು ಅಂತ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಹೆಂಗಾಗಿತ್ತು ಅಂತ ತಪ್ಪದಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇನ್ನೂ ಜಾಸ್ತಿ ವಿಡಿಯೋ ನಮ್ಮ ಚಾನಲ್ ಒಳಗದಾವ, ಹೋಗಿ ನೋಡ್ರಿ. ಧನ್ಯವಾದಗಳು.